Hi students, welcome to science study classes. I hope you're doing well. ಇವತ್ತು ನಾವು ಸ್ಟ್ರೆಸ್ ಮತ್ತು ಸ್ಟ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಾನಿವಾಗ ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ. ಸ್ಟ್ರೆಸ್ ಅಂದರೆ ಯಾವುದೇ ಒಂದು ಅಬ್ಜೆಕ್ಟ್ಗೆ ನಾವು ಫೋರ್ಸ್ ಹಾಕ್ತೀವಿ. ಆ ಫೋರ್ಸ್ ಹಾಕಿದಾಗ ಅದೇನು ಅನುಭವಿಸುತ್ತಲ್ಲ ಒತ್ತಡನ, ಅದೇ ಸ್ಟ್ರೆಸ್ ಅಂತೀವಿ. ಆಮೇಲೆ ಸ್ಟ್ರೈನ್ ಅಂದರೆ ಆ ಫೋರ್ಸ್ ಹಾಕಿದಾಗ ಆ ಏನು ವಸ್ತು ಯಾವುದೇ ಒಂದು ಅಬ್ಜೆಕ್ಟು ಚೇಂಜ್ ಆಗುತ್ತೆ ನೋಡಿ, ಶೇಪ್, ಅದಕ್ಕೆ ನಾವು ಸ್ಟ್ರೈನ್ ಅಂತೀವಿ. ಓಕೆ, ಇದು ಸಿಂಪಲ್ ಕಾನ್ಸೆಪ್ಟು, ಇವಾಗ ಹೇಳ್ತಿದ್ದೀನಿ. ಓಕೆ, ನಾವು ವಿ ಶಾಲ್ ಸ್ಟಾರ್ಟ್. ಕನ್ಸಿಡರ್ ದ ಬಾಡಿ. ಓಕೆ, ಕನ್ಸಿಡರ್ ಒನ್ ಸಾಲಿಡ್. ಓಕೆ, ದಿಸ್ ಈಸ್ ಒನ್ ಸಾಲಿಡ್. ಓಕೆ, this is the one solid. When we apply the force on this, when we apply the force on the solid, it is still in equilibrium. 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 ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಇರುತ್ತೆ, ಚೇಂಜ್ ಆಗಂಗಿಲ್ಲ. ಓಕೆ, ಚೇಂಜ್, ಇಟ್ ಇಸ್ ಸ್ಟಿಲ್ ಇನ್ ಇಕ್ವಿಲಿಬ್ರಿಯಂ. ಡಿಫಾರ್ಮಿಂಗ್ large or small extent, large or small extent, it is depending on the nature of the material, real, and magnitude of the force. ಅಂದರೆ ನಾವು ಯಾವುದೇ ಒಂದು ವಸ್ತುವಿನ ಮೇಲೆ ಫೋರ್ಸ್ ಹಾಕಿದಾಗ ಅದು ಲಾರ್ಜ್ ಆಗಾದ್ರೂ ಆಗಿರ್ಬೋದು, ಸ್ಮಾಲ್ ಆಗಾದ್ರೂ ಡಿಫಾರ್ಮ್ ಆಗಿರ್ಬೋದು. ಅದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೇಚರ್ ಆಫ್ ದ ಮೆಟೀರಿಯಲ್, ನಾವು ಯಾವ ಒಂದು ವಸ್ತುನ ಯೂಸ್ ಮಾಡಿರ್ತೀವಿ ಅನ್ನೋದು. ಆಮೇಲೆ ಹೌ ಮಚ್ ಫೋರ್ಸ್ ವಿ ಆಕ್ಟಿಂಗ್ ಆನ್ ದ ಬಾಡಿ. ಓಕೆ, ಇನ್ ಸಮ್ ಮೆಟೀರಿಯಲ್ಸ್ ದೇರ್ ಇಸ್ ಡಿಫಾರ್ಮಿಂಗ್, ಬಟ್ ವಿ ಡೋಂಟ್ ನೋ ಹೌ ಡಿಫಾರ್ಮಿಂಗ್ ದ್ಯಾಟ್. ಅಂದರೆ ಅದು ಡಿಫಾರ್ಮ್ ಆಗಿರುತ್ತೆ, ಬಟ್ ಆದರೂ ನಮಗೆ ವಿಜುವಲಿ ಕಣ್ಣಿಗೆ ಕಾಣಂಗಿಲ್ಲ. ಡೋಂಟ್ ಸಿ ವಿಜುವಲಿ ಡೋಂಟ್ ಅಬ್ಸರ್ವ್. ಓಕೆ, ಅದು ವಿಜುವಲ್ ಆಗಿ ಗೊತ್ತಾಗಂಗಿಲ್ಲ. ಸೊ ನಾವು we take the body is subjected to this body, we can consider this body is subjected to a deforming force. Okay, ಇದು ಡಿಫಾರ್ಮಿಂಗ್ ಫೋರ್ಸ್ನ ಅನುಭವಿಸಿದೆ ಅಂತ ತಿಳ್ಕೊಂಡ. ಇಟ್ ಹ್ಯಾವ್ ದ ಡಿಫಾರ್ಮಿಂಗ್ ಫೋರ್ಸ್. ಹಿಯರ್ ದ ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೆವಲಪ್ಡ್. ರಿಸ್ಟೋರಿಂಗ್ ಫೋರ್ಸ್ ಇಸ್ ಡೆವಲಪ್ ಆಗುತ್ತೆ ಇಲ್ಲಿ. Now the body is considered the deforming force. This body has developed the restoring force. Restoring force ಡೆವಲಪ್ ಆಗುತ್ತೆ ಇಲ್ಲಿ. ಅವಾಗ ಏನಾಗುತ್ತಪ್ಪ ಅಂದ್ರೆ, ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಯಿತು ಅಂದರೆ this restoring force is equal in magnitude but opposite in direction of the applied force. Okay, so the restoring force per unit area is called the stress. ಏನಂದ್ರೆ ಸ್ಟ್ರೆಸ್ ಡೆಫಿನೇಷನ್ ಏನಂದ್ರೆ, the restoring force per unit area is called the stress. Okay, when we apply the force on the cross sectional area, when we apply the force F on the cross sectional area A is defined as the magnitude of the strain is defined as here the magnitude of the strain is equal to F divided by A. Here F is the applied force
and A is the area of the cross sectional. Okay. Stress, its SI unit is Newton per meter square. Okay. Now we apply the force on the solid. Okay. This is one solid. Consider this is one solid. We apply the force on this solid. What happens? These dimensions change in the three ways. Dimensions change in three ways. Three ways. ಏನಾಗುತ್ತೆ ಅಂದ್ರೆ ನಾವೊಂದು ಸಾಲಿಡ್ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಅದು ಡೈಮೆನ್ಷನ್ ಏನಾಗುತ್ತೆ ಅಂದ್ರೆ ತ್ರೀ ವೇಸ್ ನಲ್ಲಿ ಚೇಂಜ್ ಆಗುತ್ತೆ. ಫಸ್ಟ್ ವಿ ಕನ್ಸಿಡರ್ ದ ಡಯಾಗ್ರಾಮ್. ಓಕೆ ಸ್ಟೂಡೆಂಟ್ಸ್, ನಾವ್ ಇವಾಗ ಒಂದು ಡಯಾಗ್ರಾಮ್ ನ ಕನ್ಸಿಡರ್ ಮಾಡೋಣ. ಆ ಡಯಾಗ್ರಾಮ್ ಮೂಲಕ ಅದು ಹೆಂಗೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಅದ್ರ ಡೈಮೆನ್ಷನ್ ಚೇಂಜ್ ಆಗುತ್ತೆ ಅನ್ನೋ ತಿಳ್ಕೊಳ್ಳೋಣ. ಓಕೆ, ಲುಕ್ ಎಟ್ ದ ಪಿಕ್ಚರ್. Okay, students, now consider the figure A only. In that, here the cylinder is stretched by applying the two forces. Okay, ಇದನ್ನ ಹೆಂಗ ಅಪ್ಲೈ ಮಾಡ್ತೀವಿ ಅಂದ್ರೆ ಟೂ ಫೋರ್ಸಸ್ ಆಫ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಇದೇನಿದೆಯಲ್ಲ ಇಲ್ಲಿ ನಾವು ಫೋರ್ಸ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ದ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ನೌನ್ ಆಸ್ ದ ಟೆನ್ಸೈಲ್ ಸ್ಟ್ರೆಸ್. ಓಕೆ, again the restoring force per unit area is known as tensile stress. If the cylinder is compressed ಅಂದ್ರೆ ಸಿಲಿಂಡರ್ ಕುಗಿತಪ್ಪ ಅಂದ್ರೆ if the cylinder is compressed under the action of the applied force, ನಾವು ಫೋರ್ಸ್ ಹಾಕಿದಾಗ ಸಿಲಿಂಡರ್ ಏನಾದ್ರೂ ಕುಗ್ಗಿತ್ತು ಅಂದ್ರೆ so this is known the restoring force is known as the, in this case the restoring force is known as the compressed stressed. Okay, ಅಂದ್ರೆ compressed stressed and compressed and tensile stress is both are termed as the ಏನಂತ ಕರಿತೀವಿ ಅಂದ್ರೆ both are termed as the longitudinal stress ಅಂತ ಕರಿತೀವಿ. longitudinal ಅಂದ್ರೆ ಈ ರೀತಿ ಉದ್ದಕ್ಕಿರುತ್ತೆ, ಅದಕ್ಕೆ longitudinal stress ಅಂತೀವಿ. in this both cases the length is changes from the delta L to the original length L. So the it is known as the longitudinal strain. Okay, so longitudinal strain is equal to delta L divided by L. Here delta L is the change in the length and L is the length of the cylinder. Now again we consider the figure B. In that we have the cylinder. We apply the forces. We apply the deforming forces in equal force, deforming equal forces in applied parallel to the cross sectional area. Okay, this is the cross sectional area. We apply the deforming forces parallel to the cross sectional area of the cylinder as shown here. Okay, look at that picture. There is a relative here. What happens? There is a relative displacement between the applied forces, opposite phases. Okay, here the restoring force is developed per unit area due to the tangential forces is known as the shearing stress. Okay, due to this effect, this result, the relative displacement delta x between the opposite faces of the cylinder is shown in here. Okay, look at that. When we apply the force from this is moved, this is pushed away from delta x. From it is vertical line. We imagine that this is move from this vertical line. This gap is known as the relative displacement delta x. Here, so it is produced the strain. So this is known as the shearing strain. So it is defined as the ratio of the relative displacement to the length of the cylinder. So it can be written as the shearing strain is equal to delta x divided by L is equal to tan theta. Here delta x is the relative displacement and L is the length of the cylinder is equal to tan theta. Here theta is the
angular displacement of the cylinder in vertical. Okay, angular displacement. One of the good example for this one is when we pushed the book by hand and it is pushed horizontally. This one is the good example for stress and strain. Okay, consider this diagram. Here what happens, the solid sphere is placed in the fluid. It is in at high pressure and it have the uniformly compressed pressure. Okay, ಎಲ್ಲ ಕಡೆಯಿಂದನೂ ಯೂನಿಫಾರ್ಮ್ ಆಗಿರುತ್ತೆ ಕಾಂಪ್ರೆಸ್ ಪ್ರೆಷರ್, ಎಲ್ಲ ಕಡೆ ಒಂದೇ ತರ ಇರುತ್ತೆ. ನೋಡಿ ಇಲ್ಲಿ ದಿಸ್ ಈಸ್ ದ ಫ್ಲೂಯಿಡ್ ಇದು ಇದ್ರೊಳಗಿರೋದು ನಾವು ಒಂದು ಸಾಲಿಡ್ ಸ್ಪಿಯರ್ ನ ಪ್ಲೇಸ್ ಮಾಡಿರ್ತೀವಿ. ದ ಫೋರ್ಸ್ ಅಪ್ಲೈಡ್ ಬೈ ದ ಫ್ಲೂಯಿಡ್ ಈಸ್ ಇನ್ ದ ಪರ್ಪೆಂಡಿಕ್ಯುಲರ್, ಇದು ಆಕ್ಟ್ ಆಸ್ ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ಓಕೆ, ಇಲ್ಲಿ ಫೋರ್ಸ್ ಏನ್ ಅಪ್ಲೈಡ್ ಆಗುತ್ತೆ ಫ್ಲೂಯಿಡ್ ಇಂದ, ಇದು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಬಾಡಿ, ನಾವು ಇವಾಗ ಏನಂತೀವಿ, ಬಾಡಿ ಈಸ್ ಎಟ್ ಇನ್ ದ ಹೈಡ್ರಾಲಿಕ್ ಕಾಂಪ್ರೆಷನ್ ಅಂತ ಹೇಳ್ತೀವಿ. ಸೊ ದಿಸ್ ಲೆಟ್ಸ್ ಟು ದ ಡಿಕ್ರೀಸ್ ಇನ್ ದ ವಾಲ್ಯೂಮ್ ಅಂಡ್ ವಿತೌಟ್ ಚೇಂಜ್ ಇನ್ ದ ಜೆಮೆಟ್ರಿಕಲ್ ಶೇಪ್. ಇಲ್ಲಿ ಜೆಮೆಟ್ರಿಕಲ್ ಶೇಪ್ ಏನು ಚೇಂಜ್ ಆಗಂಗಿಲ್ಲ, ಬಟ್ ವಾಲ್ಯೂಮ್ ಏನಿರುತ್ತೆ ಇದು ಪ್ಲೇಸ್ ಡಿಕ್ರೀಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಓಕೆ, ದ ರೀಸ್ಟೋರಿಂಗ್ ಫೋರ್ಸ್, ದ ಇಂಟರ್ನಲ್ ರೀಸ್ಟೋರಿಂಗ್ ಫೋರ್ಸ್ that are equal and opposite to the forces applied by the fluid. Okay, ಇದೇನಾಗಿರುತ್ತೆ ಅಂದ್ರೆ ದ ಇಂಟರ್ನಲ್ ರೀಸ್ಟೋರಿಂಗ್ ಫೋರ್ಸ್ ಈಕ್ವಲ್ ಇರುತ್ತೆ ಅಂಡ್ ಅಪೋಸಿಟ್ ಆಗಿರುತ್ತೆ, ಅದಕ್ಕೆ ಫ್ಲೂಯಿಡ್ ಫೋರ್ಸ್ಗೆ ಅಪೋಸಿಟ್ ಆಗಿರುತ್ತೆ. ಸೊ ದ ಇಂಟರ್ನಲ್ ರೀಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇನ್ ದಿಸ್ ಕೇಸ್ ಈಸ್ ನೌನ್ ಆಸ್ ದಿ, ಏನಂತ ಕರಿತೀವಿ, ಈಸ್ ನೌನ್ ಆಸ್ ದಿ hydraulic stress. And its magnitude is equal to the hydraulic pressure. So the strain produced by the hydraulic pressure, the strain produced by the hydraulic pressure is known as the ವಾಲ್ಯೂಮ್ ಸ್ಟ್ರೇನ್ ಅಂತ ಕರಿತೀವಿ. ಹೈಡ್ರಾಲಿಕ್ ಪ್ರೆಷರ್ ಇಂದ ಬರೋದನ್ನ ವಾಲ್ಯೂಮ್ ಸ್ಟ್ರೇನ್ ಅಂತ ಅಂತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಚೇಂಜ್ ಇನ್ ದ ವಾಲ್ಯೂಮ್ ಟು ದ ಒರಿಜಿನಲ್ ವಾಲ್ಯೂಮ್. ಓಕೆ, ವಾಲ್ಯೂಮ್ ಸ್ಟ್ರೇನ್ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಡಿವೈಡ್ ಬೈ ವಿ. ಡೆಲ್ಟಾ ವಿ ಅಂದ್ರೆ ಚೇಂಜ್ ಇನ್ ವಾಲ್ಯೂಮ್, ಇದು ಅಂದ್ರೆ ವಿ ಅಂದ್ರೆ ಒರಿಜಿನಲ್ ವಾಲ್ಯೂಮ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಏನಾದರೂ ತಪ್ಪಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಹೆಚ್ಚಿಗೆ ಹೇಳೋಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.